ಬೆಂಗಳೂರಿನ ಇತಿಹಾಸ ಪ್ರಸಿದ್ಧ ಈ ಗವಿಗಂಗಾಧರೇಶ್ವರ ದೇಗುಲದಲ್ಲಿ ವರ್ಷಕ್ಕೊಮ್ಮೆ ಸಂಕ್ರಾಂತಿಯ ದಿನ ನಡೆಯುವಂತಹ ಈ ಚಮತ್ಕಾರ ಸೂರ್ಯ ರಶ್ಮಿಯ ಚಮತ್ಕಾರವನ್ನ ನೋಡೋಕೆ ಅಂತಾನೆ ಕೋಟ್ಯಂತರ ಭಕ್ತರು ಕಾಯ್ತಿರ್ತಾರೆ. ವೈಜ್ಞಾನಿಕವಾಗಿ ನಿರ್ಮಾಣವಾಗಿರುವಂತಹ ದೇಗುಲ ಮಾಡುವಂತಹ ಈ ಪವಾಡ, ಈ ಚಮತ್ಕಾರ ನೋಡೋದಕ್ಕೆ ಒಂದು ರೀತಿ ರೋಮಾಂಚನ. ಸಂಜೆ 5:02 5:05 ಗವಿಗಂಗಾಧರನಿಗೆ ಸೂರ್ಯ ರಶ್ಮಿಯ ಸ್ಪರ್ಶ ಈ ಬಾರಿ ಆಗಲಿದೆ. ಗವಿಗಂಗಾಧರನಿಗೆ ನಮಿಸಿ ತನ್ನ ಪಥವನ್ನ ಬದಲಿಸಲಿದ್ದಾನೆ ಸೂರ್ಯದೇವ. ಈಶ್ವರನ ತ್ರಿನೇತ್ರಗಳಾಗಿರುವಂತಹ ಸೂರ್ಯ, ಚಂದ್ರ ಹಾಗೆ ಅಗ್ನಿ. ವರ್ಷಕ್ಕೊಮ್ಮೆ ಗುಹಾಂತರ ಈಶ್ವರನಿಗೆ ಸೂರ್ಯನ ಪೂಜೆಯಾಗುತ್ತೆ. ಸೂರ್ಯನೇ ಗಂಗಾಧರನ ಪದತಲಕ್ಕೆ ನಮಿಸಿ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶವನ್ನ ಪಡೀತಾನೆ. ಗವಿಗಂಗಾಧರೇಶ್ವರ ದೇಗುಲ ನಿಮಗೆ ಗೊತ್ತಿದೆ, ಗುಹೆಯ ಒಳಭಾಗದಲ್ಲಿ ನಿರ್ಮಾಣವಾಗಿರುವಂತಹ ದೇಗುಲ, ಗುಹಾಂತರ ದೇಗುಲ. ಸುಮಾರು 124 ಅಡಿ ಗವಿಯ ಒಳಗೆ ಇಲ್ಲಿ ಈಶ್ವರ ಪ್ರತಿಷ್ಠಾಪಿತನಾಗಿದ್ದಾನೆ. ಸ್ವಯಂಭೂ ಮೂರ್ತಿ ಇದು. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಪ್ರತಿ ವರ್ಷ ಈ ವಿಸ್ಮಯವನ್ನ ಕಣ್ತುಂಬಿಕೊಳ್ಳೋಕೆ ಅಂತಾನೆ ಕಾಯ್ತಿರ್ತಾರೆ. ಶಿವ ಪೂಜೆಯನ್ನ ಮಾಡಿ ಈಶ್ವರನ ಅನುಗ್ರಹವನ್ನ ಪಡೆಯೋದಕ್ಕೆ ಅಂತ ಹೇಳಿ ಕಾತರರಾಗಿದ್ದಾರೆ. ಸೂರ್ಯನ ದೇಗುಲ ಪ್ರವೇಶ, ಸೂರ್ಯ ರಶ್ಮಿಯ ಆ ಸ್ಪರ್ಶ, ಈ ದೃಶ್ಯವನ್ನ ಕಣ್ತುಂಬಿಕೊಳ್ಳೋದೇ ಎಲ್ಲರಿಗೂ ಒಂದು ರೀತಿಯಾದಂತಹ ಕುತೂಹಲ, ಭಕ್ತಿಯ ಅನುಭೂತಿ. ಅಪರೂಪದ ಕ್ಷಣಕ್ಕೆ ಸಾಕ್ಷಿಯಾಗುವುದಕ್ಕೆ ಕೋಟ್ಯಂತರ ಭಕ್ತರು ತಯಾರಿಯನ್ನ ಮಾಡಿಕೊಂಡಿದ್ದಾರೆ, ಕಾತರದಿಂದ ಕಾಯ್ತಿದ್ದಾರೆ. ದೇಗುಲದಲ್ಲೂ ಕೂಡ ಪೂಜೆ ಪುನಸ್ಕಾರಗಳಿಗೆ ಎಲ್ಲ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ಬರುವಂತಹ ಭಕ್ತರಿಗೆ ಸೂರ್ಯ ರಶ್ಮಿ ಚುಂಬನದ ಆ ರೋಚಕ ದೃಶ್ಯಗಳು ಕಾಣಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ LED ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಋಷಿ ಮುನಿಗಳು ತಮ್ಮ ತಪೋಬಲದಿಂದ ನಿರ್ಮಾಣ ಮಾಡಿರುವಂತಹ ದೇವಸ್ಥಾನ ಇದು ಅನ್ನುವಂತಹ ನಂಬಿಕೆ ಜನರಲ್ಲಿದೆ. ಭಾರದ್ವಾಜ ಮುನಿಗಳು, ಗೌತಮ ಮಹರ್ಷಿಗಳು ಈ ಕ್ಷೇತ್ರದ ದೇವರ ಪೂಜೆಯನ್ನ ಕೈಗೊಂಡಿದ್ರು ಅನ್ನೋದು ಜನರಲ್ಲಿರುವಂತಹ ನಂಬಿಕೆ, ಅದು ಜನಮಾನಸದಲ್ಲಿರುವಂತಹ ಪ್ರತೀತಿ. ಅಲ್ಲದೆ ಇಲ್ಲಿರುವಂತಹ ಶಿವಲಿಂಗ ಹಾಗೆ ನಂದಿ ಮೂರ್ತಿಗಳು ಏನಿದ್ದಾವೆ, ದೇಗುಲದಲ್ಲಿ ನೀವು ಮೂರ್ತಿಗಳನ್ನ ಏನ್ ಗಮನಿಸ್ತೀರಿ, ಇದು ಪ್ರತಿಷ್ಠಾಪನೆಗೊಂಡ ಮೂರ್ತಿಗಳಲ್ಲ. ಇವೆರಡೂ ಕೂಡ ಸ್ವಯಂಭೂ ಅಥವಾ ಉದ್ಭವ ಮೂರ್ತಿಗಳು ಅನ್ನುವಂತಹ ನಂಬಿಕೆ ಭಕ್ತರಲ್ಲಿದೆ. ಈ ದೇವಾಲಯದ ಇನ್ನೊಂದು ವಿಶೇಷತೆ ಏನು ಅಂದ್ರೆ, ಇದು ದಕ್ಷಿಣಾಭಿಮುಖವಾಗಿರುವಂತಹ ದೇಗುಲ. ಜೊತೆಗೆ ಇಲ್ಲಿರುವಂತಹ ಸುರಂಗ ಮಾರ್ಗಗಳ ಬಗ್ಗೆ 2 ಸುರಂಗ ಮಾರ್ಗಗಳಿದ್ದಾವೆ ಕೆಳಭಾಗದಲ್ಲಿ. ಒಂದು ಬಲಭಾಗಕ್ಕೆ ಹೋಗುತ್ತೆ, ಒಂದು ಎಡಭಾಗಕ್ಕೆ ಹೋಗುತ್ತೆ. ಜನಮಾನಸದಲ್ಲಿರುವಂತಹ ಪ್ರತೀತಿ ಏನು ಅಂದ್ರೆ, ಒಂದು ಮಾರ್ಗ ಇದು ನೇರವಾಗಿ ಕಾಶಿಗೆ ಹೋಗ್ತಾ ಇತ್ತು, ಮತ್ತೊಂದು ಮಾರ್ಗ ಶಿವಗಂಗೆ ಬೆಟ್ಟ ಏನಿದೆ ಆ ಶಿವಗಂಗೆ ಬೆಟ್ಟಕ್ಕೆ ಹೋಗ್ತಾ ಇತ್ತು ಅನ್ನುವಂಥ ಒಂದು ಪ್ರತೀತಿ ಇದೆ, ಒಂದು ನಂಬಿಕೆ ಇದೆ. ಮಕರ ಸಂಕ್ರಾಂತಿ ಅಥವಾ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಗವಿಗಂಗಾಧರೇಶ್ವರನ ಸನ್ನಿಧಿ ಒಂದು ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾಗುತ್ತೆ. ತನ್ನ ಪಥವನ್ನ ಬದಲಾಯಿಸುವಂತಹ ಸೂರ್ಯದೇವ ಇಲ್ಲಿ ಪರಮೇಶ್ವರನ ದರ್ಶನವನ್ನ ಮಾಡ್ತಾನೆ, ಉತ್ತರಾಯಣವನ್ನ ಪ್ರವೇಶ ಮಾಡ್ತಾನೆ. ಈ ಕ್ಷಣವನ್ನ ನೋಡೋಕೆ ಅಂತಾನೆ ಕೋಟ್ಯಂತರ ಭಕ್ತರು ಕಾಯ್ತಾರೆ. ಯಾಕಂದ್ರೆ ಇದೊಂದು ರೋಚಕವಾದಂತಹ ಕ್ಷಣ. ಸಂಜೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ 5:02 5:05 ಸೂರ್ಯನ ನಮನ ಗವಿಗಂಗಾಧರನಿಗೆ. ಆ ಸಂದರ್ಭದಲ್ಲಿ ದೇಗುಲದ ಬಲಭಾಗದಲ್ಲಿರುವಂತಹ ಕಿಂಡಿಯ ಮೂಲಕ ಒಳಗೆ ಪ್ರವೇಶಿಸುವಂತಹ ಸೂರ್ಯ ರಶ್ಮಿ, ಆ ಬಳಿಕ ನಂದಿಯ ಕೊಂಬುಗಳ ಮೂಲಕ ಹಾದು ಗವಿಯ ಒಳಗಿರುವಂತಹ ಶಿವಲಿಂಗವನ್ನ ಸ್ಪರ್ಶಿಸುತ್ತೆ. ಪ್ರತಿ ವರ್ಷ ಈ ಸುಂದರ ವಿದ್ಯಮಾನಕ್ಕೆ ದೇಗುಲ ಸಾಕ್ಷಿಯಾಗತ್ತೆ, ಅದು ಶತಶತಮಾನಗಳಿಂದ. ಈ ಪುರಾತನ ದೇಗುಲ ನಮ್ಮ ಈ ಹಿಂದೆ ಇದ್ದಂತಹ ಪೂರ್ವಜರ ಅವರ ಎಂಜಿನಿಯರಿಂಗ್ ಕೌಶಲ್ಯ ಅಥವಾ ವಾಸ್ತುಶಿಲ್ಪದ ಕೌಶಲ್ಯ, ಅವರ ಜ್ಞಾನ, ಖಗೋಳ ಶಾಸ್ತ್ರದ ಲೆಕ್ಕಾಚಾರ, ಅದಕ್ಕೆ ಈ ದೇಗುಲ ಸಾಕ್ಷಿ. ಅಷ್ಟು ನಿಖರವಾಗಿ ಸೂರ್ಯರಶ್ಮಿ ಶಿವಲಿಂಗವನ್ನ ಸ್ಪರ್ಶಿಸುವ ರೀತಿಯಲ್ಲಿ ಈ ದೇಗುಲವನ್ನ ನಿರ್ಮಾಣ ಮಾಡಿರುವುದೇ ಇಲ್ಲಿ ನಡೆದಿರುವಂತಹ ಚಮತ್ಕಾರ. ಜೊತೆಗೆ ನಾನು ಆಗ್ಲೇ ಹೇಳಿದೆ, ಈ ಕ್ಷೇತ್ರವನ್ನ ಗೌತಮ ಕ್ಷೇತ್ರ ಅಂತಾನೂ ಕರೀತಾರೆ. ಯಾಕಂದ್ರೆ ಗೌತಮ ಮಹರ್ಷಿಗಳು ಹಾಗೆ ಭಾರದ್ವಾಜ ಮುನಿಗಳಿಂದ ಈ ದೇಗುಲ ನಿರ್ಮಾಣವಾಗಿದೆ ಅನ್ನೋದು ಭಕ್ತರ ನಂಬಿಕೆ.
ಅದರಲ್ಲೂ ಗೌತಮ ಮಹರ್ಷಿಗಳು ಇಲ್ಲಿ ದೇವರಿಗೆ ತ್ರಿಕಾಲ ಪೂಜೆಯನ್ನ ನೆರವೇರಿಸ್ತಾ ಇದ್ರು ಅನ್ನುವಂಥ ನಂಬಿಕೆ ಇದೆ. ಅದು ಈ ಸ್ಥಳದ ಒಂದು ಪುರಾಣ. ಸುಮಾರು 9ನೇ ಶತಮಾನದಲ್ಲಿ ನಿರ್ಮಾಣವಾದಂಥ ಈ ದೇವಸ್ಥಾನವನ್ನ ಆ ಬಳಿಕ 16ನೇ ಶತಮಾನದಲ್ಲಿ ಕೆಂಪೇಗೌಡ ಅವರು ನವೀಕರಿಸಿದ್ರು ಅನ್ನುವಂಥ ಉಲ್ಲೇಖಗಳು ಇತಿಹಾಸದಲ್ಲಿ ನಮಗೆ ಕಾಣೋಕೆ ಸಿಗುತ್ತೆ. ಗವಿಗಂಗಾಧರೇಶ್ವರನ ದೇವಾಲಯ ವಾಸ್ತುಶಿಲ್ಪದ ಒಂದು ಅದ್ಭುತ ಕೂಡ ಹೌದು. ಪ್ರಾಚೀನ ದೇವಸ್ಥಾನಗಳಲ್ಲಿ ಈ ಗುಹಾಂತರ ದೇವಾಲಯವೂ ಕೂಡ ಒಂದು. ಬೆಂಗಳೂರಿನಲ್ಲಿರುವಂತಹ ಅತಿ ಪ್ರಾಚೀನ ದೇಗುಲಗಳಲ್ಲಿ ಈ ದೇಗುಲ ಕೂಡ ಒಂದು. ಗವಿಪುರಂನಲ್ಲಿರುವಂತಹ ನೈಸರ್ಗಿಕ ಗುಹೆಯಲ್ಲಿ ಈ ದೇಗುಲ ನಿರ್ಮಾಣ ಆಗಿರೋದು ಅದು ಇಲ್ಲಿನ ವಿಶೇಷತೆ. ಮತ್ತು ಒಂದು ವಿಶೇಷತೆ ಅಂದ್ರೆ ಶಿವನ ಬಲಭಾಗದಲ್ಲಿ ಇಲ್ಲಿ ನಾವು ಪಾರ್ವತಿ ದೇವಿಯನ್ನ ಕಾಣಬಹುದು. ವಂದೇ ಶಂಭುಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯ ಶಶಾಂಕವನ್ನಿನಯನಂ ವಂದೇ ಮುಕುಂದಪ್ರಿಯಂ ವಂದೇ ಭಕ್ತಜನಾಶ್ರಯಂಚ ಹೃದಯಂ ವಂದೇ ಶಿವಂ ಶಂಕರಂ. ಅಭಿಮಾನಿಗಳಿಗೆ ಈ ಒಂದು ಮಕರ ಸಂಕ್ರಮಣ, ದಕ್ಷಿಣಾಯನ ಉತ್ತರಾಯಣ ಪುಣ್ಯ ಪರ್ವಕಾಲ ಇವೆಲ್ಲವನ್ನು ಪುರಾಣ ಪ್ರಸಿದ್ಧವಾದ ಶ್ರೀ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ 136 ಅಡಿಗಳ ಅಂತರದಲ್ಲಿ ಒಳಗಡೆ ಗವಿ ಒಳಗೆ ಸೂರ್ಯ ಭಗವಂತ ಪ್ರವೇಶ ಮಾಡಿ ಶಿವನ ಪೂಜೆ ಮಾಡುವಂಥದ್ದು ಬಹಳ ವಿಶೇಷವಾದ ಒಂದು ಸಂದರ್ಭ. ಸಾಮಾನ್ಯವಾಗಿ ಶಿವಾಲಯಗಳು ಪೂರ್ವಾಭಿಮುಖವಾಗಿದ್ದರೆ ನಿತ್ಯ ಸೂರ್ಯ ಹುಟ್ಟುವಾಗ ಈಶ್ವರನ ಪೂಜೆ ದರ್ಶನ ಮಾಡ್ತಾನೆ. ಪಶ್ಚಿಮಾಭಿಮುಖವಾಗಿದ್ದರೆ ಮುಳುಗೋವಾಗ ಈಶ್ವರನ ದರ್ಶನ ಮಾಡ್ತಾನೆ. ಈ ಗವಿಗಂಗಾಧರೇಶ್ವರ ಪೂರ್ವಕ್ಕೂ ಇಲ್ಲ ಪಶ್ಚಿಮಕ್ಕೂ ಇಲ್ಲ, ದಕ್ಷಿಣಾಭಿಮುಖವಾಗಿರುವಂಥ ಶಿವಾಲಯ. ದಕ್ಷಿಣಾಭಿಮುಖವಾಗಿರುವಂಥ ಶಿವಾಲಯದಲ್ಲಿ ದಕ್ಷಿಣಾಯನ ಉತ್ತರಾಯಣ ಪುಣ್ಯ ಪರ್ವಕಾಲದಲ್ಲಿ ದಕ್ಷಿಣಾಯನದ ತನ್ನ ಎಲ್ಲ ಕಥೆಯನ್ನು ಮುಗಿಸಿ ಉತ್ತರಾಯಣವನ್ನು ಪ್ರವೇಶ ಮಾಡುವಾಗ ಶಿವನ ಪೂಜೆಯನ್ನು ಮಾಡಿ ಉತ್ತರಾಯಣಕ್ಕೆ ಪ್ರವೇಶ. ಯಾಕೆ ಶಿವನ ದರ್ಶನ ಮಾಡಿ ಉತ್ತರಾಯಣವನ್ನು ಪ್ರವೇಶ ಮಾಡ್ತಾನೆ ಅನ್ನೋ ಒಂದು ಅನುಮಾನ ಎಲ್ಲರಲ್ಲೂ ಹುಟ್ಟುತ್ತೆ. ದಕ್ಷಿಣಾಯನಗಳಲ್ಲಿ ಸಾಮಾನ್ಯವಾಗಿ ನದಿ ಸ್ನಾನ, ಸಮುದ್ರ ಸ್ನಾನ, ಬೆಟ್ಟಗಳ ದರ್ಶನ, ದೇವಸ್ಥಾನಗಳ ದರ್ಶನ, ಯಜ್ಞ, ಯಾಗ, ಹೋಮ, ಹವನ, ದಾನ, ಧರ್ಮ ಇವನ್ನೆಲ್ಲ ಏನು ಈ ದಕ್ಷಿಣಾಯನ 6 ತಿಂಗಳಲ್ಲಿ ನಾವು ಮಾಡಿರ್ತೀವಿ, ಎಲ್ಲ ಪುಣ್ಯಶೇಷಗಳನ್ನು ಸೂರ್ಯ ಭಗವಂತ ತನ್ನ ಹಸ್ತದಲ್ಲಿ ಇಟ್ಕೊಂಡು ಉತ್ತರಾಯಣಕ್ಕೆ ಪ್ರವೇಶ ಮಾಡ್ತಾರೆ. ಆ ಪುಣ್ಯಶೇಷಗಳನ್ನು ಈಶ್ವರನಿಗೆ ಒಪ್ಪಿಸೋದು. ಉತ್ತರಾಯಣ ಅಂದಾಗ ಶುಭ ಕಾರ್ಯಗಳು, ಮನೆ ಗೃಹ ಪ್ರವೇಶ ಮಾಡು, ಮದುವೆ ಮಾಡು, ಮುಂಜಿಗೆ ಮಾಡು, ನಾಮಕರಣ ಮಾಡು, ಇಂಥ ವಿಶೇಷವಾದ ಶುಭ ಕಾರ್ಯಗಳನ್ನು ಪಚ್ಚೆ ತೋರಣಗಳಿಂದ ಶುರು ಮಾಡಿ ಈ ಶುಭ ಕಾರ್ಯಗಳನ್ನು ಯಾವಾಗ ಮಾಡಬೇಕು ಅಂದರೆ ಉತ್ತರಾಯಣದಲ್ಲಿ ಮಾಡಬೇಕು ಅಂತ ಧರ್ಮಶಾಸ್ತ್ರ. ಹಾಗೆ ದಕ್ಷಿಣಾಯನದಲ್ಲಿ ನಾವು ಏನು ಯಾತ್ರೆ, ಪೂಜೆ, ಪುನಸ್ಕಾರ, ದಾನ, ಧರ್ಮ ಇವೆಲ್ಲ ಮಾಡಿರ್ತೀವೋ ಎಲ್ಲದರ ಲೆಕ್ಕವನ್ನು ಈಶ್ವರನಿಗೆ ಒಪ್ಪಿಸಿ ಉತ್ತರಾಯಣದಲ್ಲಿ ಯಾರ್ಯಾರಿಗೆ ಯಾವ್ಯಾವ ಪುಣ್ಯಶೇಷಗಳನ್ನ ಕೊಡಬೇಕು ಅನ್ನೋ ನಿರ್ದಿಷ್ಟವಾದ ವಿಷಯನ ಶಿವನಿಗೊಪ್ಪಿಸಿ ಶಿವನಿಂದ ತೊಗೊಂಡೋಗೋದೇ ವಿಶೇಷ ಇಲ್ಲಿ. ಅದರಿಂದ ಅದು ಮೂಲತತ್ವವನ್ನು ನಾವು ಹುಡುಕಿದಾಗ 136 ಅಡಿಗಳ ಒಳಗಡೆ ಭಾಗದಲ್ಲಿ ಬಂದು ಆ ಗವಿಯಲ್ಲಿರುವಂಥ ಗಂಗಾಧರೇಶ್ವರನ ದರ್ಶನ ಮಾಡಿ ಅವನಿಗೆ ಪೂಜೆ, ಪಂಚೋಪಚಾರ ಪೂಜೆಗಳನ್ನು ಮಾಡಿ ತದನಂತರ ಉತ್ತರಾಯಣ ಪ್ರವೇಶ. ಸೂರ್ಯರಶ್ಮಿಯ ಪೂಜೆ ಆಗೋವರೆಗೂ ನಾವು ದಕ್ಷಿಣಾಯನ ಅಂತ ಸಂಕಲ್ಪ ಮಾಡ್ತೀವಿ. ಉತ್ತರಾಯಣ ಪ್ರವೇಶ ಆದ ತಕ್ಷಣ, ಸ್ವಾಮಿ ಸೂರ್ಯನ ಪೂಜೆ ಆದ ತಕ್ಷಣ ನಾವು ಉತ್ತರಾಯಣ ಅಂತ ಸಂಕಲ್ಪ ಮಾಡ್ತೀವಿ. ಇದು ಸಂಕ್ರಮಣದ ವೈಶಿಷ್ಟ್ಯತೆ. ಅದರಲ್ಲೂ ನಮ್ಮ ಶಿವನ ದೇವಸ್ಥಾನ ದಕ್ಷಿಣಾಭಿಮುಖವಾಗಿದೆ. ದಕ್ಷಿಣಾಭಿಮುಖವಾಗಿದೆ ಅಂದರೆ ಕ್ಷಿಪ್ರ ಪ್ರಸಾದ, ಯಾರು ಏನು ಕೇಳಿದ್ರು ತಕ್ಷಣ ಪ್ರಸಾದ ಕೊಡುವಂಥ ಅನುಗ್ರಹ ಮಾಡೋದೇ ದಕ್ಷಿಣಾಮೂರ್ತಿ ಅಂತೇಳಿ. ಈಗ ಮಕ್ಕಳುಗಳು ಓದ್ತಾ ಇಲ್ಲ, ಸರಿಯಾಗಿ ಸ್ಕೂಲ್ಗೆ ಹೋಗ್ತಿಲ್ಲ, ಬರ್ತಿಲ್ಲ ಅಂದಾಗ ನಮ್ಮ ಈಶ್ವರನಿಗೆ ತುಂಬೆ ಪುಷ್ಪವನ್ನು ತೊಗೊಂಬಂದು ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿದ್ರೆ ತಕ್ಷಣ ಸ್ವಾಮಿ ತಥಾಸ್ತು ಅಂತಾರೆ. ಈಗ ದೊಡ್ಡ ಮಾಲೆ ಹಾಕಿದ್ವಿ, ಎಲ್ಲರೂ ನೋಡಿದ್ರು, ಕಟ್ಟಿದ ಹೂವು ಹಾಕಿದ್ವಿ, ಎಲ್ಲರೂ ನೋಡಿದ್ರು. ಆ ತುಂಬೆ ಹೂಗಳನ್ನು ನಾವು ಅಂಗೈಯಲ್ಲಿ ಮುಚ್ಕೊಂಡು ನಮ್ಮ ಆತ್ಮದಲ್ಲಿರುವಂತಹ ಕಷ್ಟವನ್ನು ಸ್ವಾಮಿಗೆ ಅರ್ಪಣೆ ಮಾಡಿ ಆ ಹೂವನ್ನು ಸ್ವಾಮಿ ಮೇಲೆ ಇಟ್ಟ ತಕ್ಷಣ ಸ್ವಾಮಿ ಸಂತುಷ್ಟನಾಗಿ ತಥಾಸ್ತು ಅಂತಾನೆ. ಇದು ವೈಶಿಷ್ಟ್ಯತೆ ಇಲ್ಲಿ. ಅದರಲ್ಲಿ ಎಲ್ಲ ಶಿವಾಲಯಗಳಲ್ಲೂ ವಾಮೇ ಶೈಲಸುತ ಪುರಸ್ತು ವೃಷಭ ಅಂತ ಧರ್ಮವಾಕ್ಯ. ಬಟ್ ನಮ್ಮಲ್ಲಿ ಸವ್ಯೇ ಶೈಲಸುತ ಪುರಸ್ತು ವೃಷಭ, ಎಡಭಾಗದಲ್ಲಿ ಅಮ್ಮನವ್ರ ಸಾನ್ನಿಧ್ಯ ಇರಬೇಕು. ಯಾವುದೇ ಈಶ್ವರನ ದೇವಸ್ಥಾನ ನೋಡಿ ಸ್ವಾಮಿಯ ಎಡಭಾಗದಲ್ಲಿ ಅಮ್ಮನವ್ರ ಸನ್ನಿಧಿ ಇರುತ್ತೆ.
ನಮ್ಮ ದೇವಸ್ಥಾನದಲ್ಲಿ ಸ್ವಾಮಿಗೆ ಬಲಭಾಗದಲ್ಲಿ ಅಮ್ಮನವ್ರ ಸನ್ನಿಧಿ, ಅಂದರೆ ಶಕ್ತಿಶ್ಚಿತ್ತರ್ ಅನುತ್ತಮೋತ್ತಮಂ, ಶಕ್ತಿಗೆ ಇಲ್ಲಿ ಪ್ರಧಾನವಾದ ಒಂದು ಸೇವೆ ನಡೆಯುತ್ತೆ. ಈಗ ಸಾಮಾನ್ಯವಾಗಿ ತಿರುಪತಿಯಲ್ಲಿ ವೆಂಕಟರಮಣ ಸ್ವಾಮಿಗೆ ಬಲಭಾಗದಲ್ಲಿ ಲಕ್ಷ್ಮೀ ಇದ್ದಾರೆ, ಅಂದರೆ ಅಲ್ಲಿ ಲಕ್ಷ್ಮೀ ಪ್ರಧಾನ. ಈಶ್ವರನ ದೇವಸ್ಥಾನದಲ್ಲಿ ಬಲಭಾಗದಲ್ಲಿ ಅಮ್ಮನವರಿದ್ದಾರೆ, ಶಕ್ತಿ ಪ್ರಧಾನ. ಎಂತಹ ಕಾರ್ಯಗಳಿದ್ದರೂ ಅಮ್ಮನವ್ರನ್ನ ದರ್ಶನ ಮಾಡಿ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿದ ತಕ್ಷಣ ತಥಾಸ್ತು ಅಂತ ಸ್ವಾಮಿ ಅನುಗ್ರಹ ಮಾಡುವಂಥ ವಿಶೇಷವಾದ ದೇವಸ್ಥಾನ ಗವಿಗಂಗಾಧರೇಶ್ವರನ ದೇವಸ್ಥಾನ. ಈ ದೇವಸ್ಥಾನ ಸಾಮಾನ್ಯವಾಗಿ ತ್ರೇತಾಯುಗ, ಅಂದರೆ ಗೌತಮರು ಭಾರದ್ವಾಜರು ಪೂಜೆ ಮಾಡಿ ಸ್ಥಳ ಅಂತ ನಾವು ಇದನ್ನು ಹೇಳ್ತೀವಿ. ಪ್ರಾತಃ ಅಂತೂ ವಾರಣಾಸ್ಯಾಂ, ಮಾಧ್ಯಾಹ್ನೆ ಗಂಗಾಧರ, ಸಂಧ್ಯಾ ಶಿವಗಂಗಾತು ತ್ರಿಕಾಲ ಪೂಜೆ ಮುಚ್ಚತೆ. ಯಾವುದೇ ಋಷಿಗಳಾದರೂ ತಮ್ಮ ಪೂಜೆಯ ಭಾಗವನ್ನು 3 ಭಾಗಗಳಾಗಿ ವಿಂಗಡಿಸ್ಕೊಂಡಿರ್ತಾರೆ. ಆ 3 ಪೂಜೆಯನ್ನು ಒಂದೇ ಕಡೆ ಮಾಡಲ್ಲ, ಬೇರೆ ಬೇರೆ ಸ್ಥಳಗಳಲ್ಲಿ ಮಾಡ್ತಾರೆ. ಈಗ ಕಾಶಿ ಗಂಗಾ ತಟಾಕದಲ್ಲಿ ಅಲ್ಲಿ ವಿಶ್ವನಾಥನಿಗೆ ಗೌತಮರು ಭಾರದ್ವಾಜರು ಪೂಜೆ ಮಾಡಿದರು. ಮಾಧ್ಯಾಹ್ನೇತು ಗಂಗಾಧರ, ಮಧ್ಯಾಹ್ನದಲ್ಲಿ ಈ ಗವಿಯಲ್ಲಿರುವಂಥ ಗಂಗಾಧರೇಶ್ವರನಿಗೆ ಪೂಜೆ ಮಾಡಿ. ಸಂಧ್ಯಾ ಶಿವಗಂಗಾತು, ಶಿವಗಂಗಾ ಒಂದು ಪರ್ವತ ಶ್ರೇಣಿ, ನದಿ ತೀರ, ಗುಹೆ, ಪರ್ವತ ಶ್ರೇಣಿ 3 ಜಾಗದಲ್ಲೂ ಋಷಿಗಳು ಪೂಜೆ ಮಾಡ್ತಾಯಿದ್ರು. ಅಲ್ಲಿಂದ ಬಂದೋಗಿ ಹಾಗೆ ಇವಾಗ ನಿನ್ನ ಫ್ಲೈಟ್ ಇದೆ, ಟ್ರೈನ್ ಇದೆ, ಹೋಗ್ತೀವಿ ಬರ್ತೀವಿ. ಅವತ್ತಿನ ಕಾಲದಲ್ಲಿ ಏನಿತ್ತು ಅಂದರೆ ಏಕಾಂತವಾಗಿ ಪದ್ಮಾಸನದಲ್ಲಿ ಋಷಿಗಳು ಕೂತ್ಕೊಂಡು ಕಣ್ಣು ಮುಚ್ಚಿದ್ರೆ ಅವರು ಅಲ್ಲಿಂದ ಬಂದು ಪೂಜೆ ಮಾಡ್ಕೊಂಡು ಹೋಗೋರು. ಅವ್ರು ಬರೋಕ್ಕೊಂದು ಮಾರ್ಗ ಬೇಕಲ್ಲ, ಅದೇ ಸುರಂಗ ಮಾರ್ಗ. ನಮ್ಮ ದೇವಸ್ಥಾನದಲ್ಲಿ ನಾವು ಪ್ರದಕ್ಷಿಣೆ ಬರಬೇಕಾದ್ರೆ ಕಾಶಿ ಮಾರ್ಗ, ಶಿವಗಂಗೆ ಮಾರ್ಗ ಅಂತ ಹೇಳ್ತೀವಿ. ಆ ಮಾರ್ಗಗಳು 2 ಒಳಗೊಂಡು ಸ್ವಾಮಿಯ ಸಾನ್ನಿಧ್ಯ ಇದೆ. ಇಲ್ಲಿ ಆ ವೈಶಿಷ್ಟ್ಯತೆ ಹೊಂದಿದೆ. ಆ ರೀತಿಯಾಗಿ ಏನಲ್ಲಿ ಹಾಗೆ ಈಗ ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ನಾವು ದೇವ್ರನ್ನ ಮುಟ್ಟಿ ನಮಸ್ಕಾರ ಮಾಡೋಕ್ಕಾಗಲ್ಲ, ಪೂಜೆ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಆಗ ದೇವರ ಎದುರ ಭಾಗದಲ್ಲಿ 2 ಕೈಗಳನ್ನು ಮುಗಿದು ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ತೀವಿ. ಆಗ ಈ ಆತ್ಮ ಪರಮಾತ್ಮನನ್ನು ಹೋಗಿ ಸೇವೆ ಮಾಡಿ ಮತ್ತೆ ಬಂದು ಈ ಆತ್ಮದಲ್ಲಿ ಸೇರಿಕೊಳ್ಳುತ್ತೆ. ಅದನ್ನೇ ಹೇಳೋದು ಪರ ಆತ್ಮ, ಪರಮಾತ್ಮ. ಆತ್ಮ ಪರಮಾತ್ಮ ಎರಡೂ ಒಂದು ಕಡೆ ಸೇರೋದು ಹೇಗಪ್ಪ? 2 ಕೈಗಳನ್ನು ಸೇರಿಸ್ಬೇಕು. ಯಾರಾದರೂ ಆಫೀಸರ್ಗೆ ಹೋದರೆ ನಮಸ್ಕಾರ ಸರ್ ಅಂತ ಯಾರು ಹೇಳೋಲ್ಲ, ನಮಸ್ಕಾರ ಸರ್ ಅಂತ ಏಕದಲ್ಲಿ ಮುಗಿಸ್ತಾರೆ. ಆದರೆ ಈಶ್ವರನಿಗೆಲ್ಲ ಹಾಗೆ ಮಾಡೋಕ್ಕಾಗಲ್ಲ, ಮಹಾವಿಷ್ಣುಗಾಗಿ ಮಾಡೋಕ್ಕಾಗಲ್ಲ. ಈ ಆತ್ಮ ಪರಮಾತ್ಮನ ಒಂದು ಕಡೆ ಸೇರಿಸಿ ಈ ಹೃದಯ ಭಾಗದಲ್ಲಿ ಇಟ್ಕೊಂಡು ಇಲ್ಲಿಂದ ನಮ್ಮ ಆತ್ಮವನ್ನು ಅವನಿಗೆ ಕಳಿಸಿ ಪೂಜೆ ಮಾಡಿ ಮತ್ತೆ ಬಂದು ಇಲ್ಲಿ ಸೇರಿಕೊಳ್ಳೋದು. ಆ ರೀತಿಯಾಗಿ ಋಷಿಗಳು ಪದ್ಮಾಸನ ಹಾಕ್ಕೊಂಡು ಕೂತ್ಕೊಂಡ ತಕ್ಷಣ ಅವ್ರ ಆತ್ಮ ಹೋಗಿ ಆ ಸಾನ್ನಿಧ್ಯದಲ್ಲಿ ಪೂಜೆ ತಪ ಹೋಮ ಎಲ್ಲ ಮಾಡ್ಕೊಂಡು ಬರ್ತಾಯಿದ್ವು ಅನ್ನೋದು ಒಂದು ಪ್ರತೀತಿ. ಅದಕ್ಕೆ ಮಾರ್ಗಗಳು ಈ ಸುರಂಗ ಮಾರ್ಗ. ಈ ಸುರಂಗ ಮಾರ್ಗದಲ್ಲಿ ಅವ್ರು ಗವಿಯಲ್ಲಿ ಯಾಕೆ ಕೂತ್ಕೊಂಡು ಪೂಜೆ ಮಾಡಿದ್ರು ಅಂದರೆ ನದಿ ತಟಾಕೆ ಗುಹೆ ಪರ್ವತೆ ಅಂತ ಶಾಸ್ತ್ರ ಹೇಳುತ್ತೆ. ಒಂದು ನದಿ ತಟಾಕದಲ್ಲಿ ಇರಬೇಕು. ಈ ಗಂಗಾ ಸ್ನಾನ ಮಾಡಿದ ತಕ್ಷಣ ದೇಹ ಎಲ್ಲ ಶುದ್ಧಿ ಆಗಿಬಿಡುತ್ತೆ, ಮನಸ್ಸು ಶುದ್ಧಿ ಆಗುತ್ತೆ. ಕಾಶಿ ಗಂಗೆಯಲ್ಲಿ ಮುಳುಕೊಂಬಾಪ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಸಾಮಾನ್ಯವಾಗಿ ಹಿರಿಯರೆಲ್ಲ ಹೇಳ್ತಾ ಇರ್ತಾರೆ. ಆ ರೀತಿಯಾಗಿ ಗಂಗಾ ತಟಾಕದಲ್ಲಿ ನಾವು ಮುಳುಗಿ ಆ ವಿಶ್ವನಾಥನನ್ನು ನಾವೇ ಮುಟ್ಟಿ ಪೂಜೆ ಮಾಡ್ಬೋದು. ನೋಡಿ ಎಂಥ ವೈಶಿಷ್ಟ್ಯತೆ ಇದೆ. ದೇಹ ಶುದ್ಧಿ ಆಯಿತು, ಒಳಗಿರೋ ಆತ್ಮ ಶುದ್ಧಿ ಆಯಿತು. 2 ಶುದ್ಧಿಗಳನ್ನೊಳಗೊಂಡು ವಿಶ್ವನಾಥನ ನಾವೇ ಪೂಜೆ ಮಾಡ್ತೀವಿ. ಇದು ಗುಹೆ. ಎಷ್ಟೇ ಕೋಟಿಗೆ ನಾವು ಬದುಕಿದ್ರೂ ಕೂಡ ತಲೆ ಒಡೆದು ಬಿಡುತ್ತೆ. ತಲೆ ಒಡೆದ ಅಮ್ಮ ನೋವಾಯಿತು ಅಂತಾರೆ. ಆ ನೋವು ಅಂತ ಬಂದಾಗ ಭಕ್ತಿ ಬರುತ್ತೆ, ಭಕ್ತಿ ಅಂತ ಬಂದಾಗ ಸ್ವಾಮಿ ಸಾನ್ನಿಧ್ಯ ಸಿಗುತ್ತೆ. ಇದು ವೈಶಿಷ್ಟ್ಯತೆ. ಅಂದರೆ ಎಷ್ಟೇ ದೊಡ್ಡವರಾಗಿದ್ದರೂ ಸ್ವಾಮಿ ಮುಂದೆ ತಲೆ ಬಗ್ಗಿಸ್ಬೇಕು. ಇದು ಗುಹಾಂತರ, ಪರ್ವತ ಶ್ರೇಣಿ. ಈಗ ಶಿವಗಂಗೆ ನಾವು ಬೆಟ್ಟ ಹತ್ತಿ ಸ್ವಾಮಿನ ನೋಡಬೇಕು. ಬೆಟ್ಟ ಹತ್ತುವಾಗ ದೇಹ ಆಯಾಸ ಆಗುತ್ತೆ, ಮನಸ್ಸು ಆಯಾಸ ಆಗುತ್ತೆ. ಇದೆಲ್ಲ ಆಯಾಸ ಬಿದ್ದು ಪರಮಾತ್ಮನ ಹತ್ರ ಹೋದಾಗ ಅವನ ದರ್ಶನ ಮಾಡಿದ ತಕ್ಷಣ ನಮಗೆ ಎಲ್ಲ ಹಗುರವಾಗಿಬಿಡುತ್ತೆ. ಹಾಗೆ ಋಷಿಗಳು ಯಾವುದೇ ಬಾಧೆಗಳು ಬೆಳೆದಿಲ್ಲ, ಭಕ್ತರೆಲ್ಲ ಸ್ವಾಮಿ ಸೇವೆ ಮಾಡಲಿ ಅಂಥೇಳಿ ಈ ತ್ರಿಕಾಲ ಪೂಜೆ ವೈಶಿಷ್ಟ್ಯವನ್ನು ಹೊಂದಿಸಿದ್ದಾರೆ. ಈ ದಕ್ಷಿಣಾಭಿಮುಖವಾಗಿರೋ ಕಾರಣ ಏನಪ್ಪ ಅಂದರೆ ಋಷಿಗಳು ಸ್ವಾಮಿ ತನ್ನ ವೇದದ 4 ಭಾಗ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, 4 ವೇದಗಳನ್ನು ಋಷಿಗಳಿಗೆ ಉಪದೇಶ ಮಾಡಿದ್ರು ಅಂತ ಒಂದು ಶಾಸ್ತ್ರ ಇದೆ. ಋಷಿಗಳಿಂದ ಬ್ರಾಹ್ಮಣರಿಗೆ ಬಂತು, ಬ್ರಾಹ್ಮಣರಿಂದ ಇವತ್ತು ಯಜ್ಞ, ಯಾಗ, ಪೂಜೆ, ಪುನಸ್ಕಾರ, ವ್ರತ ಎಲ್ಲ ನಡೀತಾ ಇದೆ ಕಡೆ. ಹೀಗೆ ಅಂತಹ ದಕ್ಷಿಣಾಮೂರ್ತಿಯಾಗಿರುವಂಥ ಈಶ್ವರನ್ನ ಗೌತಮಾದಿ ಋಷಿಗಳು ಪೂಜೆ ಮಾಡಿದ್ರಿಂದ ಇದೊಂದು ಗೌತಮ ಕ್ಷೇತ್ರ ಅಂತ ಒಂದು ವೈಶಿಷ್ಟ್ಯ ಆಯಿತು. ಆ ದಕ್ಷಿಣದಲ್ಲಿ ಋಷಿಗಳೇ ಪೂಜೆ ಮಾಡಿದ್ದಾರೆ ಅಂದಾಗ ಸೂರ್ಯ ತನ್ನ 6 ತಿಂಗಳ ಕಥೆಯನ್ನು ಈಶ್ವರನಿಗೊಪ್ಪಿಸಿ ಇನ್ನು 6 ತಿಂಗಳು ಆ ಕಥೆಯ ವಿವಾದಗಳನ್ನ ಹೇಳೋದಕ್ಕೋಸ್ಕರ ಇನ್ನು ಉತ್ತರಾಯಣಕ್ಕೆ ಬಂದ. ಈ 2 ಆಯನಗಳ ಮಧ್ಯ ದಕ್ಷಿಣಾಯನ ಮುಗಿಸಿ ಉತ್ತರಾಯಣವನ್ನು ಪ್ರವೇಶ ಮಾಡೋ ಸೂರ್ಯ ಭಗವಂತ
ಅಷ್ಟು ಗವಿ ಒಳಗಡೆ ಬಂದು ಈಶ್ವರನ ಪೂಜೆ ಮಾಡ್ತಾನೆ ಪಂಚೋಪಚಾರಗಳಿಂದ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಾದಿಗಳಲ್ಲದೆ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನಾದಿ ಪಂಚಬ್ರಹ್ಮಗಳನ್ನು ಆ ಸ್ವಾಮಿಯಲ್ಲಿ ಆವಾಹನೆ ಮಾಡಿ ಆತ ಪೂಜೆ ಮಾಡ್ಕೊಂಡು ಹೋಗುವಂಥ ವೈಶಿಷ್ಟ್ಯವಾದ ಸೂರ್ಯ ಪೂಜೆ ಈ ಮಕರ ಸಂಕ್ರಮಣದ ವಿಶೇಷವಾದ ದಿನದಲ್ಲಿ ಸಂಜೆ ಉತ್ತರಾಯಣ ದಕ್ಷ ಪೂಜೆಯನ್ನು ಮುಗಿಸಿ ಸ್ವಾಮಿ ಎಲ್ಲರಿಗೂ ವಿಶೇಷವಾದ ದರ್ಶನ ಕೊಡುವಂಥ ಮಹಾಭಾಗ್ಯವೇ ಗವಿ ಗಂಗಾಧರೇಶ್ವರ ದೇವಸ್ಥಾನದ ಸೂರ್ಯ ಪೂಜೆ. ಈಗ ಸಾಯಂಕಾಲ 5 ಗಂಟೆವರೆಗೂ ನಾವು ಸಂಕಲ್ಪದಲ್ಲಿ ದಕ್ಷಿಣಾಯಣ ಅಂತ ಸಂಕಲ್ಪ ಮಾಡ್ತೀವಿ. 5 ಗಂಟೆ 2 ನಿಮಿಷಕ್ಕೆ ಸೂರ್ಯನ ಒಂದು ಪಥ ಬೇರೆ ಆಗುತ್ತೆ. ಆ ಪಥ ಆಗುವಾಗ ಸೂರ್ಯನ ಪೂಜಾ ನಂತರ ನಾವು ಉತ್ತರಾಯಣ ಅಂತೇಳಿ ಸಂಕಲ್ಪ ಮಾಡ್ತೀವಿ. ಆ ಉತ್ತರಾಯಣವೇ ಈ ಒಂದು ಸ್ವಾಮಿಯ ಸೂರ್ಯನ ವಿಶೇಷ ಪೂಜೆ. ದಕ್ಷಿಣಾಯಣ ಉತ್ತರಾಯಣ ಪುಣ್ಯ ಪರ್ವಕಾಲದಲ್ಲಿ ಈಶ್ವರನ ಪೂಜೆಯನ್ನು ಸೂರ್ಯ ಭಗವಂತ ಮಾಡೋದ್ರಿಂದ ಬಹಳ ವಿಶೇಷವಾಗಿರುತ್ತೆ. ಆ ಸ್ವಾಮಿ ಎಷ್ಟು ಕಾಲ ಈಶ್ವರನಲ್ಲಿ ಪೂಜೆ ಮಾಡ್ತಾನೆ, ಎಷ್ಟು ಕಾಲದವರೆಗೆ ಸ್ವಾಮಿಯಲ್ಲಿ ಸೂರ್ಯ ಭಗವಂತ ಇರ್ತಾನೆ, ಇದೆಲ್ಲವನ್ನು ನಾವು ವೀಕ್ಷಿಸಿ ತದನಂತರ ಮುಂದಿನ ಕಾರ್ಯಕ್ರಮಗಳನ್ನ ನಾವು ಹೇಳಲಿಕ್ಕೆ ಅನುಕೂಲ ಆಗುತ್ತೆ. ಈಗ ಒಂದು 5-6 ವರ್ಷದ ಕೆಳಗಡೆ ಸ್ವಾಮಿ ಮೇಲೆ 1 ಸೆಕೆಂಡ್ ಕೂಡ ಸೂರ್ಯ ಇರಲಿಲ್ಲ. ಯಾಕಪ್ಪ ಇರಲಿಲ್ಲ ಅಂತಂದರೆ ಅಂತಹ ಪಾಪಕರ್ಮ ಒಂದು ನಡೀಬೇಕು ಅಂತ ಈಶ್ವರನ ಅಪ್ಪಣೆ ಇತ್ತು. ಅದನ್ನ ಒಂದೇ ಒಂದು ಕ್ಷಣಕ್ಕೆ ಸೂರ್ಯ ಭಗವಂತ ಪಕ್ಕಕ್ಕೆ ಕೊಟ್ಟೋದ. ಅವತ್ತಿನ ಅನಾಹುತ ಏನಪ್ಪ ಅಂದರೆ ನಮಗೆ ಈ ಒಂದು ಕರೋನಾ ಅನ್ನೋ ಒಂದು ಪೀಡೆ ಬಂದು ಬಹಳಷ್ಟು ತೊಂದರೆಗಳನ್ನು ಕೊಟ್ಬಿಡ್ತು. ಆ ಕರೋನಾ ಪೀಡೆಯಿಂದ ಸ್ವಾಮಿ ಸೂರ್ಯ ಭಗವಂತ ಈಶ್ವರನಲ್ಲಿ ನಿಜವಾದ ಪೂಜೆಯನ್ನು ಮಾಡೋಕ್ಕಾಗಲಿಲ್ಲ. ಅದು ನಮಗೂ ಅಷ್ಟೇ ಕಾಣಿಸಿದ್ದು ಅಂತ ಇಟ್ಕೊಳ್ಳಿ. ಆದರೆ ಸೂರ್ಯ ಬಂದ ತನ್ನ ಪೂಜೆಯನ್ನು ಮುಗಿಸ್ತಾ ಅದೆಲ್ಲ ಮುಗಿದ ತಕ್ಷಣ ಹನಿ ಮಳೆ ಆಯಿತು. ಇದರ ಉತ್ತರ ಏನಪ್ಪ ಅಂದರೆ ಸರಿ ಜಲಕಂಟಕ ಆಗುತ್ತೆ ಅಂತ ಹೋದ ವರ್ಷ ಹೇಳಿದ್ದೆ. ಅದೇ ರೀತಿ ನಿನ್ನೆವರೆಗೂ ಜಲಕಂಟಕಗಳು ನಡೀತಾನೇ ಇದೆ. ಪರಮಾತ್ಮನಲ್ಲಿ ಬೇಡ್ಕೊಳ್ಳೋದೇನೆಂದರೆ ಈ ಸರಿಯ ಸೂರ್ಯ ಪೂಜೆ ಈಶ್ವರನನ್ನು ಮಾಡಿ ತೃಪ್ತಿಯಾಗಿ ಈ ದೇಶವೆಲ್ಲ ಸುಭಿಕ್ಷವಾಗಿರಲಿ, ಹಾಗೆ ಮಾಡಪ್ಪ ಅಂತೇಳಿ ಪ್ರಾರ್ಥನೆ ಮಾಡ್ತಾಯಿದ್ದೀವಿ ಈಶ್ವರನ. ಆ ಈಶ್ವರನ ಪೂಜೆಯನ್ನು ಮಾಡಿ ಎಲ್ಲ ಭಕ್ತರ ಕಣ್ಣು ಮನಗಳನ್ನು ತೃಪ್ತಿಪಡಿಸಿ ಈ ದೇಶ ಸುಭಿಕ್ಷವಾಗಲಿ ಅಂತೇಳಿ ಮತ್ತೊಮ್ಮೆ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಸಾಮಾನ್ಯವಾಗಿ ನಾವು ಎಷ್ಟೇ ಕತ್ತಲಲ್ಲಿದ್ದರೂ, ಏನೇ ಲೈಟ್ ಹಾಕ್ಕೊಳ್ಳಿ, ಏನೇ ಬೆಳಕು ಬಿಟ್ಕೊಳ್ಳಿ ಆದ್ರೂ ಸೂರ್ಯೋದಯದಲ್ಲಿ ಕಾಣುವಂತಹ ಶುದ್ಧ ತತ್ವ ರಾತ್ರಿ ಬೆಳಕಿನಲ್ಲಿ ಕಾಣಿಸಲ್ಲ ನಮಗೆ. ಆದ್ದರಿಂದ ಮನುಷ್ಯನಿಗೆ ಮನಸ್ಸಿನಲ್ಲಿ ಏನೇ ಕೆಟ್ಟ ಭಾವನೆಗಳಿರಲಿ, ಏನೇ ದುರ್ವಚನೆಗಳಿರಲಿ, ಇವೆಲ್ಲವೂ ಆ ಸೂರ್ಯನ ಬೆಳಕು ಬಿದ್ದ ತಕ್ಷಣ, ಬೆಳಗ್ಗೆ ಆದ ತಕ್ಷಣ ನಮಗೆ ಅದೆಲ್ಲ ಮರ್ತು ಬಿಡ್ತೀವಿ. ರಾತ್ರಿ ಏನೇನೋ ಯೋಚನೆ ಮಾಡಿರ್ತೀವಿ, ಅದು ಮಾಡಬೇಕು ಇದು ಮಾಡಬೇಕು ಅಂತ 100 ಯೋಚನೆಯಲ್ಲಿ ನಿದ್ದೆನೂ ಕೆಡಿಸ್ಕೊಂಡು ಆರೋಗ್ಯನೂ ಕೆಡಿಸ್ಕೋತೀವಿ. ಆದರೆ ಸೂರ್ಯೋದಯ ಆದ ತಕ್ಷಣ ಅವನ ದರ್ಶನ ಭಾಗ್ಯ ನಾವು ನೋಡಿದ ತಕ್ಷಣವೇ ನಮಗೆ ಯಾವ ವಿಧವಾದ ತೊಂದರೆಗಳು ಆಗಲ್ಲ. ಹಾಗೆ ಸೂರ್ಯನೇ ಈಶ್ವರನ ಪೂಜೆ ಮಾಡೋದು ನೋಡಿದ್ರೆ ಇದಕ್ಕಿಂತ ವೈಶಿಷ್ಟ್ಯತೆ ಏನಿದೆ? ಈಗ ದಿನ ಸೂರ್ಯ ಬೀಳ್ತಾನೆ ಅಂದರೆ ಅದು ಕಾಮನ್ ಆಗೋಯ್ತು. ಅದೇ ಹೇಳಿದ್ನಲ್ಲ, ಪೂರ್ವಾಭಿಮುಖವಾಗಿದ್ದರೆ ದಿನ ಸೂರ್ಯ ಹುಟ್ಟಿದಾಗೆಲ್ಲ ದರ್ಶನ ಮಾಡ್ಬೋದು, ಪಶ್ಚಿಮಾಭಿಮುಖವಾಗಿದ್ದರೆ ದಿನ ಮುಳುಗೋವಾಗೆಲ್ಲ ದರ್ಶನ ಮಾಡ್ಬೋದು. ಇದು ಪೂರ್ವವೂ ಅಲ್ಲ, ಪಶ್ಚಿಮವೂ ಅಲ್ಲ, ದಕ್ಷಿಣಾಭಿಮುಖ. ಅಂಥ ದಕ್ಷಿಣಾಭಿಮುಖವಾಗಿ ಈಶ್ವರನನ್ನು ಸೂರ್ಯಲೋಕದಿಂದ ಭೂಲೋಕಕ್ಕೆ ಬಂದು ಪೂಜೆ ಮಾಡ್ತಾನೆ. ಆ ದರ್ಶನಕ್ಕಿಂತ ಭಾಗ್ಯ ಬೇರೆ ಏನಿರುತ್ತೆ? ಆ ಕಾಲದಲ್ಲಿ ನಾವು ನಮಃ ಶಿವಾಯ ಪಂಚಾಕ್ಷರಿ ಮಂತ್ರಗಳನ್ನು ಈಗ ಮನೇಲಿ ಕೂತ್ಕೊಂಡು ನೀವು ಟಿ ವಿಯಲ್ಲೇ ಅದನ್ನು ದರ್ಶನ ಮಾಡಿ, ಅಲ್ಲೂ ಒಂದು ದೇವ್ರ ಹತ್ರ ದೀಪ ಹಚ್ಬಿಟ್ಟು ನಮಃ ಶಿವಾಯ ಅಂದರೆ ನಿಮ್ಮ ನಮಃ ಶಿವಾಯ 1ಕ್ಕೆ 1000ವಾಗಿ ಈಶ್ವರನ ಸಾನ್ನಿಧ್ಯವನ್ನು ಸೇರುತ್ತೆ. ತಮಗೆಲ್ಲ ಅನುಕೂಲಗಳು ಸಿಗುತ್ತೆ. ಅದೇ ವೈಶಿಷ್ಟ್ಯತೆ ಈ ಈಶ್ವರನ ಹತ್ರ.